ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೈಟ್, ಕಾಂಗ್ರೆಸ್ ಅನ್ನ ನಂಬಿತ್ತು ಆರ್ಜೆಡಿ, ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ತೇಜಸ್ವಿ ಯಾದವ್ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಅವ್ರ ಮನೆಗೆ ಲಾಲೂ ಪ್ರಸಾದ್ ಯಾದವ್ ಬರ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಬಹಳ ಮುಖ್ಯವಾಗಿ ಈ ಒಂದು ಚುನಾವಣೆ ನಿರ್ಣಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಆ ಮ್ಯಾಜಿಕ್ ನಂಬರ್ನ ಕ್ರಾಸ್ ಮಾಡಿದಾಗಿದೆ. NDA ಮಹಾಗಠಬಂಧನ್ ತನ್ನದೇ ಆದಂತಹ ಪ್ರಯತ್ನವನ್ನ ಮಾಡ್ತು, ಅದು ಕೂಡ ಫಲಿಸಿಲ್ಲ. 7.42 ಮತದಾರರಿರುವಂತಹ ಕೋಟಿ ಮತದಾರರಿರುವಂತಹ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಿದೆ. 65%ಕ್ಕೂ ಹೆಚ್ಚಿನ ಮತದಾನ ಆಗಿದೆ. ಅತಿ ಹೆಚ್ಚು ಮತದಾರರು ಯಾರು ಅಂತ ಹೇಳಿದ್ರೆ ಮಹಿಳಾ ಮತದಾರರು. ಈ ಸಲ ನಮ್ಮ ಬದುಕಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಬೇಕು ಅನ್ನುವಂಥ ಸದುದ್ದೇಶ ಮತದಾರ ಪ್ರಭುಗಳಲ್ಲಿರಬಹುದು, ಅಥವಾ ಮಹಾಗಠಬಂಧನ ಆರೋಪದಂತೆ ಓಟ್ ಚೋರಿಯ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಇದೀಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೋಲಿನ ಆತಂಕದಲ್ಲಿ ಆರ್ಜೆಡಿಯ ತೇಜಸ್ವಿ ಯಾದವ್, 4ನೇ ಸುತ್ತಿನಲ್ಲೂ ಕೂಡ ತೇಜಸ್ವಿ ಯಾದವ್ಗೆ ಹಿನ್ನಡೆ. ನೋಡಿ, ಬಹಳ ಮುಖ್ಯವಾಗಿ ಲಾಲೂ ಪ್ರಸಾದ್ ಯಾದವ್ ಈಗ ನೋಡಿ ದೌಡಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಮಗನ ಸೋಲು, ಮಗನ ಹಿನ್ನಡೆ ಈ ಮಟ್ಟಿಗಿದೆ ಅಂತ ಹೇಳಿದ್ರೆ ತಂದೆ ಕೊಡುಗೆ ಬಹಳಷ್ಟಿದೆ. ಅವ್ರು ಅದನ್ನು ಗಮನದಲ್ಲಿ ಇಟ್ಕೊಬೋದು. ದೌಡಾಯಿಸೋದಲ್ಲ, ಓಡಾಡ್ಕೊಂಡ್ ಬರೋದಲ್ಲ. ತನ್ನ ಮಗನ ರಾಜಕೀಯ ಭವಿಷ್ಯವನ್ನ ಈ ಮಟ್ಟಕ್ಕೆ ತಂದ ಕೀರ್ತಿ ಲಾಲೂ ಪ್ರಸಾದ್ ಯಾದವ್ ಅವ್ರಿಗೂ ಕೂಡ ಸಲ್ಲುತ್ತೆ. ಸೋಲಿನ ಆತಂಕದಲ್ಲಿ RJD ಇದೆ. 4ನೇ ಸುತ್ತಿನಲ್ಲೂ ಕೂಡ ತೇಜಸ್ವಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ರಾಘೋಪುರ ಕ್ಷೇತ್ರ BJPಯ ಸತೀಶ್ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ. ಮಗನ ಮನೆಗೆ ಲಾಲೂ ಪ್ರಸಾದ್ ದೌಡಾಯಿಸ್ತಾ ಇದ್ದಾರೆ. ಕಾಂಗ್ರೆಸ್ ನಂಬಿತ್ತು RJD. ಕಾಂಗ್ರೆಸ್ 7 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಂಡುಕೊಂಡಿರ್ಬೋದು, ಬಟ್ ನಾವು ಯಾರ ಜೊತೆ ಕೈ ಜೋಡಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅನ್ನುವಂಥ ರಿಯಲೈಸೇಷನ್ ಏನಾದರೂ ಆಗಿದೆ RJDಗೆ. ಹಾಗಾಗಿ ಬಹಳ ಮುಖ್ಯವಾಗಿ ನೋಡಿ, ತೇಜಸ್ವಿ ಯಾದವ್ ಅಂದಾಗ ಅಲ್ಲಿನ ಗ್ರೌಂಡ್ ರಿಪೋರ್ಟನ್ನೇ ನೋಡೋದಾದರೆ ಬಂದರೆ ಇಂಥ ಮುಖ್ಯಮಂತ್ರಿ ಬರಬೇಕು ಅನ್ನುವಂಥ ಭಾವನೆಗಳಿತ್ತು. ಅಲ್ಲಿನ ಮತದಾರ ಪ್ರಭುಗಳು ಅಂಥ ಆಯ್ಕೆಯನ್ನೇ ಆಸೆ ಪಟ್ಟರೂ ಕೂಡ ಯಾರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಆಗಲೇ ಕೇಳಿದೆ ಶಶಿಕಾಂತ್ ಸರ್, ತೇಜಸ್ವಿ ಯಾದವ್ ಅವರ ಹಿನ್ನಡೆಗೆ ಏನು ಕಾರಣ ಅನ್ನೋದು ನನಗೆ ಬೇಕು. ಸೇಮ್ ಟೈಮ್ ನಂಗೆ ಓಟ್ ಚೋರಿ ಬಗ್ಗೆನೂ ಹೇಳಿ. ಓಟ್ ಚೋರಿಯಲ್ಲಿ ಮೇಜರ್ ರೋಲ್ನ ಪಡ್ಕೊಂಡಿದೆಯಾ ಅಂತ. ಸರ್, ದೇಶದಾದ್ಯಂತ ರಾಹುಲ್ ಗಾಂಧಿ ಸುದೀರ್ಘ ಅಧ್ಯಯನ ಮಾಡಿ ಓಟ್ ಚೋರಿ ಆಗಿದೆ ಅಂತ ಹೇಳೋದು ಎಷ್ಟು ಇಂಪಾರ್ಟೆಂಟು, ಅಂದರೆ ಜನಾಭಿಪ್ರಾಯ ಮೂಡಿಸೋದು ಎಷ್ಟು ಇಂಪಾರ್ಟೆಂಟು, ಕಾನೂನಾತ್ಮಕ ಹೋರಾಟ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಸರ್. ಅದರಲ್ಲಿ ಅವ್ರು ಫೇಲ್ ಆಗಿದ್ದಾರೆ, ಅದ್ರದ್ದು ರಿಸಲ್ಟ್ ಇದು. ಈ ಸಂವಿಧಾನದಲ್ಲಿ ಯಾರು ಅಲ್ಟಿಮೇಟ್ ಗೊತ್ತಾ ನಿಮಗೆ? ಶಾಸಕಾಂಗ ನ್ಯಾಯಾಂಗ ಅಲ್ಲ, ಅದೆಲ್ಲವನ್ನು ದಾಟಿ ಜನರೇ. ಹೌದು, ಆಯ್ತಾಯ್ತಾ? ಅವ್ರದ್ದೇನೋ ಒಂದು ಪರ್ಸೆಪ್ಷನ್ ಇದೆ, ಏನು ಅಂತಂದ್ರೆ ನಾನು ಜನರ ಮಧ್ಯೆ ಹೋಗಬೇಕು, ಸತ್ಯವನ್ನು ಹೇಳಬೇಕು ಅಂತ. ಅದ್ರಲ್ಲಿ ಎಷ್ಟು ಯಶಸ್ವಿ ಆಗ್ತಾರೋ ಎಷ್ಟು ಯಶಸ್ವಿ ಆಗೋದಿಲ್ವೋ ಅದು ಅವ್ರಿಗೆ ಸಂಬಂಧಪಟ್ಟದ್ದು ಸರ್. ಅದು ಸಂವಿಧಾನದಲ್ಲಿ ನಾನು ಐ ಅಗ್ರಿ. ಇಲ್ಲಿ ಸಹಿತ ಬಿಹಾರ್ ಎಲೆಕ್ಷನ್ ನಾವು ತೆಗೆದುಕೊಂಡಾಗ ಯಾರು ಸೋತರು ಗೆಲ್ಲರು ಅನ್ನೋ ಮುಖ್ಯ ಅಲ್ಲ, ಹೇಗೆ ಗೆದ್ರು ಹೇಗೆ ಸೋತರು ಅನ್ನೋದೇ ಮುಖ್ಯ ಆಗತ್ತಿಲ್ಲ. ಅರ್ಥ ಇವಾಗ ಫೇರ್ ಆ್ಯಂಡ್ ಚೆನ್ನಾಗಿರ್ತಕ್ಕಂಥ ಸರಳವಾದಂಥ ಪಾರದರ್ಶಕವಾದಂಥ ಚುನಾವಣೆ ನಡೀತಾ ಇಲ್ಲ ಅಂತ ಗೊತ್ತಿದೆ. ಆದ್ದರಿಂದ ನೀವು ಹೇಳ್ತೀರಿ, ನಾವೆಲ್ಲ ಅಲ್ಲಿ ಜನರು ಹೇಳ್ತಾರೆ, ಪ್ರತಿಪಕ್ಷದವ್ರು ಹೇಳ್ತಾರೆ, ನಿಮ್ಗೆ ಅದಕ್ಕೆ ಸಾಕ್ಷ್ಯಾಧಾರ ಬೇಕಲ್ಲ ಸರ್. ನೀವು ನ್ಯಾಯಾಲಯದಿಂದ ಒಂದು ರಿಸಲ್ಟ್ ತಗೋಬರ್ತೀರಾ, ಆದೇಶ ತಗೋಬರ್ತೀರಾ, ಅದನ್ನ ಜನ ಒಪ್ಕೋತಾರೆ ಹೊರತು ನೀವು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಪಕ್ಕದ ಮನೆಯವ್ರು ಹಿಂಗಂದ್ರು ಅಕ್ಕಪಕ್ಕದ ಮನೆಯವ್ರು ಹಿಂಗಂದ್ರು ಅನ್ನೋ ಕಮೆಂಟ್ಸ್ ಅನ್ನ ಜನ ಸ್ವೀಕಾರ ಮಾಡಿದೆ ಸರ್. ಅಲ್ಟಿಮೇಟ್ಲಿ ನ್ಯಾಯಾಲಯದಲ್ಲಿ ಹೆಂಗೆ ಈ ಲಾಯರ್ ವಾದ ಮಾಡಿದ್ರು, ಹೆಂಗೆ ಆ ಲಾಯರ್ ವಾದ ಮಾಡಿದ್ರು ಅನ್ನೋದಲ್ಲ ಇಂಪಾರ್ಟೆಂಟ್, ಏನು ಸಾಕ್ಷಿ ಒದಗಿಸಿದ್ರು ಅನ್ನೋದನ್ನೇ ಜಡ್ಜ್ ನೋಡೋದು. ಈಗ ಸಾಕ್ಷಿಗಳನ್ನ ಜನರ ಮುಂದೆ ತೆಗೆದಿಟ್ಟರುವಂತ ಪ್ರಯತ್ನ ಮಾಡಿದ್ದಾರೆ. ಒಂದೇ ಮನೆಯಲ್ಲಿ 200 ಜನ, ಒಂದೇ ಫೋಟೋ ಯಾವುದೋ ಬ್ರೆಜಿಲ್ ಮಾಡೆಲ್ ಫೋಟೋಗಳನ್ನ ಹಾಕೊಂಡ್ಬಿಟ್ಟು ಒಂದು 20-30 ಜನ, ಈ ರೀತಿ ಬೇಕಾದ ಕಾಂಗ್ರೆಸ್ನವ್ರು ಹೇಳದ್ನ ಯಾರಾದ್ರೂ ಹೇಳಿ, ಸತ್ಯ ಹೇಳೋರು ಕಾಂಗ್ರೆಸ್ನವ್ರು ಹೇಳಿ, ಬಿಜೆಪಿ ಅವರು ಹೇಳಿ, ಯಾರು ಹೇಳಿದ್ರು ಸತ್ಯ ಅಂತ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ದಾಖಲೆಗಳನ್ನ ಹೇಳ್ತಾರೆ. ಈಗ ಬಿಹಾರ್ ಚುನಾವಣೆ ಬಂದಾಗ ನೀವು ಹೇಳ್ದ ಮಾತಾಡಿ, ಬಿಹಾರ್ ಚುನಾವಣೆ ಫೇರ ನಡೆದಿದೆಯಾ ಅನ್ನೋದನ್ನ ಒಂದು ಸರ್ತಿ ಚರ್ಚೆ ವಿಮರ್ಶೆ ಮಾಡಬೇಕಾಗತ್ತೆ, ಮೊದಲನೇದ್ದು. ಎರಡನೇದಾಗಿ ಅಲ್ಲಿರ್ತಕ್ಕಂಥದ್ದು ತೇಜಸ್ವಿ ಯಾದವ್ ಅವ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಇವ್ರೇನಾಯ್ತು, ಅಲ್ಲಿ ಮಹಾಗಠಬಂಧನದಲ್ಲಿ ಒಂದಿಷ್ಟು ಹೊಂದಾಣಿಕೆಯಲ್ಲಿಯೇ ಸ್ವಲ್ಪ ಲೋಪ ಇತ್ತು, ಆಯ್ತಾ, ಸೀಟು ಹಂಚಿಕೆಯಲ್ಲಿ ಸಮಸ್ಯೆಗಳಿತ್ತು. ಇವುಗಳೆಲ್ಲವುಗಳ ಜೊತೆಗೂ ಸಹಿತ ಅವರು ಏನು ಮಾಡ್ತಾ ಇದ್ರು, ಒಂದು ಸ್ವಲ್ಪ ದಿವಸ ಇವರು ಮೌನ ವಹಿಸ್ಬಿಟ್ರು. ನಮ್ಮ ರಾಹುಲ್ ಗಾಂಧಿ ಅವರು ಮೌನ ವಹಿಸಿದ್ರು, ಸ್ವಲ್ಪ ದಿವಸ ಅವರು ಎಫರ್ಟ್ ಹಾಕಲಿಲ್ಲ. ಈ ರೀತಿಯಾದ ಹಲವಾರು ಗೊಂದಲಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಹೇಗೆ ಹೋಗಬೇಕು ಹೇಗೆ ಬಿಡಬೇಕು ಅನ್ನೋದರ ಮಧ್ಯದಲ್ಲಿ ಜನರು ಏನು ಮಾಡಿದ್ರು, ಈ ಕಡೆ ಸ್ವಲ್ಪ ವಾಲಿದ್ದಾರೆ. ರೈಟ್, ಅಲ್ಲಿ ಬರ್ತೀನಿ ಸರ್. ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಬಿಹಾರ ಎಲೆಕ್ಷನ್ ಕುರಿತಂತೆ.
ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಬಿಹಾರ ಚುನಾವಣೆಯ ನಂತರದ ಸಂದರ್ಭದಲ್ಲಿ ರಾಜಕೀಯದಲ್ಲಿ, ಕರ್ನಾಟಕ ರಾಜಕೀಯದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳು ಸಾಧ್ಯ ಅಂತ. ಯಾಕಂದರೆ ಆಗಾಗ ಕಾಂತಿ ಶೆಟ್ಟಿಯವರು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ. ಯಾಕಂದರೆ ಆ ಎಲೆಕ್ಷನ್ ಇಲ್ಲೂ ಕೂಡ ಪರಿಣಾಮ ಬೀರಬಹುದು. ಬಿಹಾರದಲ್ಲೂ ವೋಟ್ ಚೋರಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಓಹೋ, NDAಗೆ ಇಷ್ಟು ಬಹುಮತ ಸಿಕ್ಕಿದೆ ಅಂದರೆ ಅದು ಮತಗಳ್ಳತನದ ಪ್ರಭಾವ ಅನ್ನೋದು ಕರ್ನಾಟಕ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಮ್ಯಾಂಡೇಟ್ ಅನ್ನು ಪಡ್ಕೊಂಡಂತಹ 140+ ಇರುವಂತಹ ಇದೇ ಚುನಾವಣಾ ಪ್ರಕ್ರಿಯೆ ಮೂಲಕ ಅತಿ ಹೆಚ್ಚು ಮ್ಯಾಂಡೇಟ್ ಅನ್ನು ಪಡ್ಕೊಂಡು ಮುಖ್ಯಮಂತ್ರಿ ಗಾದಿಯನ್ನು ಅಲಂಕರಿಸಿರುವಂತಹ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ರೈಟ್ ವೋಟ್ ಚೋರಿಯಾಗಿದೆ ಅಂತಾನೆ ಹೇಳಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ಇಲ್ಲೂ ಚೋರಿ ಮಾಡಿದಾರಲ್ಲ, ಜನ ಕೊಟ್ಟಂತ ತೀರ್ಪನ್ನ ಒಪ್ಕೋಬೇಕಲ್ಲ. ಅದು ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೋಗಿಲ್ಲ. ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ಓಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ತಗೊಂಡು ವೋಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ, ಜನ ಕೊಟ್ಟಂತ ತೀರ್ಪನ್ನ ಒಪ್ಕೋಬೇಕಲ್ಲ. ಅದು ನೋಡೋಣ, ನನಗೆ ಗೊತ್ತಿಲ್ಲ. ಓಕೆ, ಸಿದ್ದರಾಮಯ್ಯನವರು ಬಹಳ ಮುಖ್ಯವಾಗಿ, ನಾನೇನಲ್ಲಿ ಹೋಗಿಲ್ಲ, ಆದರೆ ಓಟ್ ಚೋರಿ ಬಗ್ಗೆ ಕೂಡ ಮಾತಾಡಿದರೆ. ಓಟ್ ಚೋರಿ ಬಗ್ಗೆನೇ ಹೇಳಿ ರಶೀಕ್ ಅವರೇ. ಓಟ್ ಚೋರಿ ಬಗ್ಗೆನೇ ಮಾತಾಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟು, ಇಟ್ ಈಸ್ ದ ಹೈಟ್ ಆಫ್ ಫೂಲಿಶ್ನೆಸ್. ಯಾಕೆ? ಇಟ್ಸ್ ದ ಹೈಟ್ ಆಫ್ ಹೈ ಟೈಮ್. ಇಟ್ಸ್ ಹೈಟ್ ಆಫ್ ಫೂಲಿಶ್ನೆಸ್ ಅಂತ ಹೇಳ್ತೀವಲ್ವಾ. ಮೌಂಟ್ ಎವರೆಸ್ಟ್ ಮೇಲೆ ನಿಂತ್ಕೊಂಡಿದ್ದಾರೆ ಫೂಲಿಶ್ನೆಸ್ ಅಲ್ಲಿ. ಹೋಟ್ ಚೋರಿ ಸ್ಟಾರ್ಟ್ ಆದ್ಮೇಲೆ ಬಿಹಾರ್ ಎಲೆಕ್ಷನ್ಸ್ ಆಗಿರೋದು. ಸೊ ಅಂದ್ರೆ ನೀವು ಎಲ್ಲಿ ಚೋರಿ ಆಗುತ್ತೋ ಅಲ್ಲಿ ನಿಮ್ ಕಡೆಯವ್ರನ್ನೆಲ್ಲ ನಿಲ್ಸ್ಬಿಟ್ಟಿದ್ರಲ್ವಾ, ಅದೇನಾದ್ರು ವೈರ್ಲೆಸ್ ತರ ಚೋರಿ ಆಗೋಗ್ಬಿಡುತ್ತಾ? ವಾಟ್ ಕಾಮನ್ ಸೆನ್ಸ್ ಇಲ್ದಲೆ ಮಾತಾಡ್ತಾ ಇದ್ದಾರೆ. ಅಲ್ಲ, ಅದನ್ನೇ ಹೇಳ್ತಾರೆ. ರಾಹುಲ್ ಗಾಂಧಿ ಅವರೇ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲೂ ಚೋರಿನೇ ಆಗ್ಬಾರ್ದು ಅಂತ. ಅದರಲ್ಲೂ ಇವಾಗ ಇವ್ರು ಚೋರಿ ಆಗ್ಬಿಟ್ಟಿದೆ ಅಂತ ಮಾತಾಡ್ತಾ ಇದ್ದಾರೆ ಅಂದ್ರೆ ಹೌ ಸ್ಟೂಪಿಡ್ ದೇ ಆರ್ ರಿಯಲಿ ಹೈಟ್ ಆಫ್ ಫೂಲಿಶ್ನೆಸ್ ಅಂತಾನೆ ಹೇಳಬೇಕು. ದೇ ಡೋಂಟ್ ಡಿಸರ್ವ್ ಟು ಬಿ ಅ ಪೊಲಿಟಿಷಿಯನ್ಸ್. ಸೊ ಈಗ ವೋಟ್ ಚೋರಿ ಪಟ್ಟಿಲಕರಿಗೆ ಮಾತಾಡೋಣ ನಾವು. ಇವರೆಲ್ಲೋ ಏನೋ ಸಿಗ್ನೇಚರ್ಸ್ ಹಾಕ್ಸ್ಕೊಂಡ್ರು, ಪ್ರತಿಯೊಂದು ವಾರ್ಡಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಲ್ಲಿ ವೋಟ್ ಚೋರಿ ಆಗಿದೆ, ಅಲ್ಲಿ ವೋಟ್ ಚೋರಿ ಆಗಿದೆ ಅಂದ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡು ನಾವು ಹೈಕಮಾಂಡ್ ಕೊಟ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಿರೋದು ಒಂದೇ ಕ್ವಶನ್ನು, ಅಫಿಡೇವಿಟ್ ಕೊಟ್ಬಿಡಿ. 50 ರೂಪಾಯಿದೊಂದು, 50 ರೂಪಾಯಿದು, 100 ರೂಪಾಯಿದು ಒಂದು ಅಫಿಡೇವಿಟ್ ಪೇಪರ್ ತಗೊಂಡು ಅದರಲ್ಲಿ ಅದೇ 100 ರೂಪಾಯಿ ಫಸ್ಟ್ 20 ರೂಪಾಯಿ ಪ್ರಾಕ್ಟೀಸ್ ನನಗದು. ಈಗ 100 ರೂಪಾಯಿ ಆಗ್ಬಿಟ್ಟಿದೆ 5 ಟೈಮ್ಸ್. ಸೊ 100 ರೂಪಾಯಿ ಒಂದು ಅಫಿಡೇವಿಟ್ ಪೇಪರ್ ತಗೊಂಡು ಯಾವ ಮತಕ್ಷೇತ್ರದಲ್ಲಿ ಯಾವ ಬೂತ್ ನಂಬರು, ಯಾವ ಪಾರ್ಟ್ ನಂಬರು, ನಮ್ಮ ಸ್ನೇಹಿತರಿಗೇನು ಇಷ್ಟಿಷ್ಟು ಉದ್ದ ಹೇಳ್ತಾ ಇದ್ರಲ್ಲ, ನಿಮಗೆ ಎಷ್ಟು ಸಾಕ್ಷಿ ಇದೆ, ಅಷ್ಟು ಸಾಕ್ಷಿ ಇದೆ, ಈ ಸಾಕ್ಷಿ ಇದೆ ಅಂತ, ಯಾವ ಎಪಿಕ್ ನಂಬರ್ ನಿಮಗೆ ವೋಟರ್ ಐಡಿಲಿ ಎಪಿಕ್ ನಂಬರ್ ಅಂತ ಬರುತ್ತೆ. ಅದು ಯಾವ ಎಪಿಕ್ ನಂಬರ್, ಯಾವ ಮನೇಲಿ 200 ಜನ ಇದ್ರು, ಯಾವ ಮನೇಲಿ 300 ಜನ ಇದ್ರು, ಅದು ಯಾರೋ ಮಾಡೆಲ್ದೆಲ್ಲ ಫೋಟೋ ಎಲ್ಲ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ಬ್ರೆಜಿಲ್ ಮಾಡಲ್. ಇದನ್ನೆಲ್ಲ ತಗೊಂಡ್ಬಿಟ್ಟು ಬರೀ 3 ಡಾಕ್ಯುಮೆಂಟ್, ನೀವು 100 ಬೇಕಾಗಿಲ್ಲ, 3 ಡಾಕ್ಯುಮೆಂಟ್ ತಾವು ಯಾಕೆ ಒಂದು ಸುಪ್ರೀಂ ಕೋರ್ಟ್ ಸಲ್ಲಿಸಬಾರ್ದು? ಸಲ್ಲಿಸ್ಬಿಡಿ. ನೀವು ಸಲ್ಲಿಸ್ಬಿಟ್ಟು ನಿಮಗೆ ಅದು ಪ್ರೂವ್ ಆಗೋಯ್ತು ಅಂತ ಹೇಳಿದ್ರೆ, ಇಷ್ಟು ಎಲೆಕ್ಷನ್ಸ್ ಯಾವ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾ ಇದೆಯಲ್ಲ, ನೀವು ಕ್ಲೇಮ್ಸ್ ಮಾಡಿ ಅದನ್ನೆಲ್ಲ ತೆಗೆದುಬಿಡಿ. ಕುಮಾರಸ್ವಾಮಿ ಅವರಿಂದ ಹಿಡಿದು ನರೇಂದ್ರ ಮೋದಿ ಅವರು ಎಲ್ಲರೂ ರಾಜೀನಾಮೆ ಕೊಟ್ಬಿಡ್ತಾರೆ ಒಂದು ಪಕ್ಷ. ಕೊಟ್ಬಿಡಿ. ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀವು ಕೊಟ್ಬಿಟ್ಟು ಸುಪ್ರೀಂ ಕೋರ್ಟ್ ಒಂದು ವೇಳೆ ಏನಾದ್ರು ಹೇಳಿದ್ರೆ ಹೌದು ವೋಟ್ ಚೋರಿ ಆಗಿರೋದೇ ನಿಜ ಅಂತ ಅಂದ್ಬಿಟ್ಟು ಎಲ್ಲ ರಿಸೈನ್ ಮಾಡೋಣ, ಮತ್ತೆ ಎಲೆಕ್ಷನ್ ಹೋಗೋಣ. ರೈಟ್, ವೆರಿ ನೈಸ್ ಸರ್. ಒಳ್ಳೆ ಪಾಯಿಂಟ್. ಲೋಕಸಭಾ ಎಲೆಕ್ಷನ್ ಫೂಟೇಜ್ ಕೊಡಿ ಅಂದ್ರೆ ಕೇಳಿಲ್ಲ, ಫೂಟೇಜ್ ಕೊಡಿ ಅಂದ್ರೆ ತೆಗೆದಾಕ್ಬಿಟ್ಟಿದೀವಿ, ರಿಮೂವ್ ಮಾಡಿದೀವಿ ಅಂದ್ರೆ ಯಾವ ಸಾಕ್ಷಿಗಳು ಇರಬಾರ್ದು ಅಂತ ಒಬ್ಬ ಸಾಮಾನ್ಯ ಸಲ್ಲಿಸಿದ್ದಾರೆ. ಯಾವ ಫೂಟೇಜ್ ಇಲ್ಲ, ಎಲ್ಲವನ್ನು ನಾಶ ಮಾಡಲಾಗಿದೆ. ಒಬ್ಬ ಸಾಮಾನ್ಯ ಪ್ರಜೆಗೆ ಏನನ್ಸುತ್ತೆ ಅಂದ್ರೆ ಒಬ್ಬ ಸಾಮಾನ್ಯ ಪ್ರಜೆಗೆ ಏನನ್ಸುತ್ತೆ ಗೊತ್ತಾ, ವೋಟ್ ಚೋರಿ ಬಗ್ಗೆ ಪಾಪ ರಾಹುಲ್ ಗಾಂಧಿ ಅವರು ಸತ್ಯ ಹೊರಗಡೆ ಪ್ರಾಮಾಣಿಕ ಪ್ರಯತ್ನವನ್ನ ತರ್ತಿದ್ದಾರೆ ಅಂತ ಹೇಳಿ ಕಾನೂನಾತ್ಮಕ ಹೋರಾಟ ಮಾಡಿಬಿಟ್ರೆ, ಸುಪ್ರೀಮಿಂದನೇ ಒಂದು ಆದೇಶ ಬಂದುಬಿಟ್ರೆ ವೆಲ್ ಆ್ಯಂಡ್ ಫೈನ್ ಅಂತ ಅಂದ್ಕೋಬೋದು. ಬಟ್ ಒಬ್ಬ ಸಾಮಾನ್ಯ ಪ್ರಜೆಗೆ ಏನನ್ನಿಸ್ತಿರುತ್ತೆ ಅಂದರೆ, ಈಗ ಕಳಂಕ ಇರೋದು BJP ಮೇಲೆ, ನಾವು ಅದರಿಂದ ಅನುಭವಿಸ್ತಾ ಇರೋದು ಅಂತ ಹೇಳ್ತಿರೋದು ಕಾಂಗ್ರೆಸ್ಸು ಇತರ ಪಕ್ಷಗಳು. ನಮಗಿಲ್ಲಿ ನಂಬಿಕೆ ಇಲ್ಲ ಸರ್. ಚುನಾವಣಾ ಆಯೋಗದ ಮೇಲೆ ನೀವು ಹೇಳ್ದಂಗೆ BJP ಬೇರೆ ಅಲ್ಲ, ಚುನಾವಣಾ ಆಯೋಗ ಬಾಯ್ ಕಟ್ ಮಾಡ್ತೀವಿ, ಆ ಎಲೆಕ್ಷನ್ ನಾವು ಭಾಗಿಯಾಗಲ್ಲ ಅಂತೊಂದು ಫರ್ಮಾನೇ ಹೊರಡಿಸ್ಬಿಡ್ಲಿ ಕಾಂಗ್ರೆಸ್ಸಲ್ಲಿ. ಇದು ಒಂದು ಆಯಾಮ. ಚುನಾವಣಾ ಆಯೋಗ ನಮ್ಮ ಮೇಲೆ ಬಂದಿದೆ ಕಳಂಕ,
ನಾವೊಂದು ಸ್ವತಂತ್ರ ಸಂಸ್ಥೆಯಾಗಿ ಯಾವುದೇ ಪಕ್ಷ ಅಂತ ನೋಡಿದಿರೋ ಒಂದು ಸಂಸ್ಥೆಯಾಗಿ ಚುನಾವಣಾ ಆಯೋಗಕ್ಕೆ ನಮ್ಮ ಮೇಲೆ ಈ ಕಳಂಕ ಬಂದಿದೆ. ನಮ್ಮ ಮೇಲಿರೋ ಈ ಕಳಂಕ ಹೋಗೋವರೆಗೂ ಕೂಡ ನಾವು ಯಾವುದೇ ಚುನಾವಣೆಯನ್ನು ಕಂಡಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಲುವಿಗೆ ನಿಂತ್ಕೊಂಡ್ರು. ಒಂದು ವಾರದಲ್ಲಿ ಇವೆಲ್ಲ ಕ್ಲಿಯರ್ ಆಗಬೇಕು ಅನ್ನೋದಕ್ಕೆ ಬಂದರೆ ಎಲ್ಲವೂ ಆಗಲ್ವಾ? ಚುನಾವಣಾ ಆಯೋಗದ ಮೇಲೆ ಯಾರೇ ಆರೋಪ ಮಾಡಿದ್ರೆ ಆಯ್ತಾ, ಉತ್ತರ ಕೊಡಬೇಕಾಗಿದ್ದು ಯಾರು? ಚುನಾವಣಾ ಆಯೋಗ ಅವ್ರು ಯಾಕೆ ಕೊಡ್ತಾ ಇದ್ದಾರೆ. ಬಿಜೆಪಿ ಬಾಯ್ ಬಿಡ್ಕೊಳ್ತಾ ಇದೆ? ಸರ್ ಬಿಜೆಪಿಯ ಎಲ್ಲಾ ಸಮಸ್ತ ನಾಯಕರು ಬಾಯ್ ನೀವು ಬಿಡ್ತಾರೆ. ಚುನಾವಣಾ ಆಯೋಗದ ಮೇಲೆ ಆರೋಪವನ್ನ ಮಾಡ್ತಾ ನೀವು ಯಾರನ್ನ ದೂಷಣೆ ಮಾಡ್ತಾ ಇದ್ದೀರಿ? ಬಿಜೆಪಿನ. ಚುನಾವಣೆ ನಾನು ಹೇಳ್ತೇನೆ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಬಿಜೆಪಿ ಬೇರೆ ಅಲ್ಲ, ಚುನಾವಣೆ ಬೇರೆ ಅಲ್ಲ ಅಂತ ಹೇಳ್ತಿದ್ದೀರಿ. ಚುನಾವಣಾ ಆಯೋಗ ಬೇರೆ ಅಲ್ಲ ಅಂತ ಬಿಜೆಪಿನೂ ನೀವು ಅಲ್ಲಿ ಸೇರಿಸ್ತಾ ಅದನ್ನೇ ಇದ್ದೀರಿ. ಸಾಬೀತುಪಡಿಸ್ತಾ ಇದ್ದಾರೆ ಅವರು. ನಾನು ಚುನಾವಣೆ ಪಟ್ಟಿ ಆಯೋಗ ಮತದಾರರ ಪಟ್ಟಿಯನ್ನು ತಯಾರು ಮಾಡುತ್ತೆ. ಮತದಾರರ ಪಟ್ಟಿಯಲ್ಲಿ ಲೋಪದೋಷ ಇದೆ ಅಂತ ಆರೋಪ ಮಾಡಲಾಗುತ್ತೆ. ಆರೋಪ ಮಾಡಿದ ಉತ್ತರ ಕೊಡಬೇಕಾಗಿರೋದು ಚುನಾವಣಾ ಆಯೋಗ. ಅದನ್ನು ಬಿಟ್ಟು ಯಾವುದೋ ಪಕ್ಷದವರಲ್ಲ. ನೋಡಿ ಸತೀಶ್ ನೋಡಿ, ಬಿಜೆಪಿ ಮೇಲೆ ಕಳಂಕ ಅಲ್ಲಲ್ಲ, ಬಿಜೆಪಿ ಮೇಲೆ ಕಳಂಕ, ಚುನಾವಣಾ ಆಯೋಗದ ಮೂಲಕ ಎಲ್ಲ ಬಾಯ್ಕಟ್ ಮಾಡ್ಬಿಡ್ಬೇಕತ್ಲಿಕ್ಕೆ ಚುನಾವಣೆನ ಕ್ಲಿಯರ್ ಆಗ್ಲಿ, ಆಮೇಲೆ ಕಂಟೆಸ್ಟ್ ಮಾಡ್ಲಿ, ಆಮೇಲೆ ಎಲೆಕ್ಷನ್ ಕಮಿಷನ್ ಮಾಡ್ಲಿ. ಸಂವಿಧಾನ ತಾನೇ ಇದು, ಜನರಿಗೆ ತಾನೇ. ಸರ್ ನೀವು ಅದನ್ನು ಎಡನೂ ಒಪ್ಕೊಳ್ಳಲ್ಲ, ಬಲನೂ ಒಪ್ಕೊಳ್ಳಲ್ಲ, ನೇರವಾಗಿರೋ ದಾರಿನೂ ಒಪ್ಕೊಳ್ಳಲ್ಲ ಅಂದ್ರೆ ಇದನ್ನ ವಿಶ್ಲೇಷಣೆ ಅನ್ನಲ್ಲ ಸರ್, ಅನ್ನಲ್ಲ ಸರ್. ನೀವು ಯಾವ್ದಾದ್ರು ಒಂದು ಸೊಲ್ಯೂಷನ್ ಬರ್ಲೇಬೇಕು. ರಾಜಕೀಯ ಪಕ್ಷಗಳು ತಗೊಳ್ಳಿ. ನೋ ಸರ್, ಸಂವಿಧಾನಬದ್ಧವಾಗಿ ನಡೆಯುವಂತ ಚುನಾವಣಾ ಆಯೋಗನೂ ನೀವು ಒಪ್ಪಗಳಲ್ಲ, ಚುನಾವಣಾ ಆಯೋಗದ ನಿರ್ಧಾರನೂ ಒಪ್ಪಗಳಲ್ಲ. ಸುಪ್ರೀಂ ಆದೇಶ ಬಂದ್ರೂ ಕೂಡ ಅದನ್ನ ಎಡನೂ ಅಲ್ಲ, ಬಲನೂ ಅಲ್ಲ, ನೇರನೂ ಅಲ್ಲ ಅಂದ್ರೆ ಹೆಂಗೆ ಸರ್ ಇದು? ನೋ ಸರ್, ನೋ, ಒಂದು ಕ್ಲಾರಿಟಿ ಕೊಡಿ ಒಬ್ಬ ವಿಶ್ಲೇಷಕರಾಗಿ ನೀವು. ಸತೀಶ್ ಅವರೇ, ನೀವ್ ಹೇಳ್ತಾ ಇರೋದೆಲ್ಲ ಸತ್ಯ, ಆದ್ರೆ ನಾನು ಹೇಳ್ತಾ ಇರೋದು ಇವ್ರು ವೋಟ್ ಚೋರಿ ನಮ್ಮ ಅನುಭವಕ್ಕೆ ಹೇಗ್ ಬಂತು ಅಂತ. ಫಸ್ಟ್ ಇವತ್ತಿಗೂ ಕಾಂಗ್ರೆಸ್ನವ್ರು ಮಾತಾಡಿದ್ದಲ್ಲ, ನಾವೇ ಮಾತಾಡಿದ್ವಿ. ನಾನೇ ಹೇಳ್ತೀನಿ, ಪಾಪ ರಿಷಿಕ್ ಅವ್ರು ಕೇಳ್ತಾ ಇದ್ರು ಅದು ಯಾವ ರೀತಿ ಹೇಳಿ, ಹೇಗೆ ಹೇಳಿ ಅಂತ. ನೋಡಿ, ವೋಟ್ ಚೋರಿ ಅಂತಕ್ಕಂಥದ್ದು ಒಂದು ಮತದಾರರನ್ನ, ಅರ್ಹ ಮತದಾರರನ್ನ ಪಟ್ಟಿಯಿಂದ ತೆಗಿತಕ್ಕಂಥದ್ದು ಒಂದು. ಇನ್ನೊಂದು ತನಗೆ ಫೇವರ್ ಆಗಿರ್ತಕ್ಕಂಥ ವೋಟರ್ಸ್ಗಳನ್ನ ಸೇರಿಸ್ತಕ್ಕದ್ದು. ಆಯ್ತಾ? ಇಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ನೀವು ಬೇರೆ ರಾಜ್ಯದ ಮತದಾರರನ್ನ ಆ ಒಂದು ಚುನಾವಣೆಗೆ ಸಂದರ್ಭದಲ್ಲಿ ಇನ್ನೊಂದು 6 ತಿಂಗಳು, 1 ತಿಂಗಳು, 8 ತಿಂಗಳು ಈ ಥರ ಇರಬೇಕಾದ್ರೆ ಅಲ್ಲಿಗೆ ಎನ್ರೋಲ್ ಮಾಡಿಸುವಂಥದ್ದು. ಆಯ್ತಾ? ಈ ರೀತಿ ಪ್ರಕ್ರಿಯೆ ಇದನ್ನು ಚೋರಿನೇ. ವೋಟ್ ಚೋರಿಯಲ್ಲಿ ಅನೇಕ ಫಾರ್ಮ್, ಯಾಕಂದ್ರೆ ಸುಮ್ಮನೆ ಮತದಾರರನ್ನ ಇದನ್ನ ಮಾಡ್ತಾ ಇದ್ರು. ಮೊದಲು ಕಾಂಗ್ರೆಸ್ನವರು ಇದ್ದಾಗ್ಲೂ ಮಾಡ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನ ನಾನು ಕೇಳಿದ್ದೀನಿ, ನಂಗೆ ಗೊತ್ತಿಲ್ಲ. ಈ ಟ್ಯಾಕ್ಟಿಕ್ಸ್ ಚುನಾವಣೆಯಲ್ಲಿ ವಿಜಯ ಆಗಬೇಕು, ವೋಟರ್ಸ್ಗಳನ್ನ ಅಲ್ಲಿಂದ ತಗೊಂಬಂದು ಇಲ್ಲಿ ಹಾಕೋದು, ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಾಕೋದು. ಮತ್ತೆ ಚುನಾವಣಾ ಆಯೋಗ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡಿದೆ, ದೇಶದಲ್ಲಿ ಆಗಿದೆ, ಕಾಂಗ್ರೆಸ್ ಅವಧಿಯಲ್ಲೂ ಆಗಿದೆ, ಇಲ್ಲೂ ಆಗಿದೆ. ಆದ್ರೆ ಇತ್ತೀಚಿನ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರ್ರಿ ಮೇಡಮ್, ಇದ್ಯಾವ್ದಿದು ಎಲ್ಲ ಪೊಲಿಟಿಕಲ್ ಪಾರ್ಟಿ ಸಾಕ್ಷಿಗೆ ನಾನು ಹೇಳ್ತೀನಿ, ಸಾಕ್ಷಿ ನಾನು ಕೊಡ್ತೀನಿ, ಸಾಕ್ಷಿನೇ ಕೊಡ್ತೀನಿ ಕೂತ್ಕೊಂಡು. ಜಿ ಟಿವಿ ಕನ್ನಡದಲ್ಲಿ ಸತೀಶ್ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡ್ಬಿಡಿ. ನೀವು ಮಾಡಿದೀವಿ ಎಲ್ಲ ಹೇಳಕ್ ಬಿಡ್ರಿ. ಒಂದ್ ನಿಮಿಷ, ಯಾವ ಕೋರ್ಟ್? ಬಂದೆ ಡೆಲ್ಲಿ ಎಪಿ ಅವತ್ತು ಗೆಲ್ತಲ್ಲ, ನೀವು ಅಧಿಕಾರ ಅದು ಹೆಂಗೇನಾ? ಇದೀಗ ಮೊನ್ನೆ ನಡೆದಿದ್ದ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಆಡಳಿತದಲ್ಲೂ ವೋಟ್ ಚೋರಿ ಅಂದ್ರೆ ಹಿಂದೆ ಚುನಾವಣಾ ಆಯೋಗ ಕಾಂಗ್ರೆಸ್ನ ಕೈಗೊಂಬೆಯಾಗಿಯೂ ಕೆಲಸ ಮಾಡಿದೆ, ಬಿಜೆಪಿಯ ಕೈಗೊಂಬೆಯಾಗಿಯೂ ಕೆಲಸ ಮಾಡ್ತಿದೆ ಅಂದಾಗ ಈ ಪೀರಿಯಡ್ ಅಲ್ಲಿ ದೆಹಲಿಯಲ್ಲಿ ನೀವು ಅಧಿಕಾರ ಚುಕ್ಕಾಣಿ ಹಿಡಿದಿದ್ದೀರಿ. ಎಲ್ಲಾನು ಹಣ ಇದೆಯಾ? ಎಲ್ಲಾನು ನ್ಯಾಯಾಲಯಕ್ಕೆ ಹೋಗ್ಬೇಕು, ನ್ಯಾಯಾಲಯಕ್ಕೆ ಹೋಗ್ಬೇಕು. ಜನ ನಿಮ್ಮನ್ನ ನಂಬಲ್ಲ ರೀ. ನೀವು ಹೇಳಿದ್ರು ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು. ನೀವು ಈಗ ಒಂದ್ ನಿಮಿಷ ಹೇಳ್ತೀನಿ, ಸಬ್ಮಿಟ್ ಮಾಡ್ತೀನಿ. ನೀವು ಎಷ್ಟು ಜಸ್ಟಿಫಿಕೇಶನ್ ನಮಗೆ ಕೊಟ್ಟರು ಕೋರ್ಟ್ ಅಲ್ಲಿ? ದೆಹಲಿ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಸ್ಪರ್ಧೆ ಮಾಡಿರುವ ಕ್ಷೇತ್ರದಲ್ಲಿ ನಾನು ಒಂದು ಬೂತಿನ ಉಸ್ತುವಾರಿ ಬರ್ತೀನಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲ ನನ್ನ ಮೇಲೆ ಫೋರ್ಜರಿ ಕೇಸ್ ಹಾಕಿ, ನಾನು ಇವತ್ತು ಫೇಸ್ ಮಾಡಕ್ ರೆಡಿ. ಇರೋ ಕೇಸ್ ನೀವು ಡಾಕ್ಯುಮೆಂಟ್ ಕೊಡಿ. ಬೂತ್ ನಂಬರ್ 60 ಕೇಸ್ ಹಾಕಿ ಮಿಸ್ಟರ್, ಡಾಕ್ಯುಮೆಂಟ್ ಬೂತ್ ನಂಬರ್ 60 ಹಾಕಿ.
ಇವರ vote ಚೋರಿ ಅಂತ ಇನ್ನೊಬ್ರು prove ಮಾಡಕ್ಕಾಗಿಲ್ಲ. ಹೇಳಿ, ಪ್ರಮುಖ ಯಾವ court ಅಲ್ಲಿ? ನಾಯಕರು ಇರ್ತಕ್ಕಂಥ ಮನೆ. ಆ ಮನೆಯಲ್ಲಿ ನೀವು ನೋಡಿದ್ರೆ 60-50 ಏನೋ ಅಳತೆಯಲ್ಲಿ ಇದೆ. ರಾಹುಲ್ ಗಾಂಧಿ ಅವರು ದೊಡ್ಡ ಪ್ರೆಸೆಂಟೇಷನ್ ಕೊಟ್ಬಿಟ್ಟವ್ರೆ. ರಾಹುಲ್ ಗಾಂಧಿ ಅವರು ದೊಡ್ಡ ಪ್ರೆಸೆಂಟೇಷನ್ ಕೊಟ್ಬಿಟ್ಟವ್ರೆ. ಹೇಳಿ ವೋಟರ್ಸ್ ಇಲ್ಲ ಅಲ್ಲಿ. ವೋಟರ್ಸ್ ಇಲ್ಲ. ಕೇಳಿಸ್ಕೊಂಡ್ರೆ ಸುಮ್ಮನೆ ಜನಕ್ಕೆ ಇನ್ನೂ ಈ ತರ ಎಲ್ಲ ದೆಹಲಿಯಲ್ಲಿ ಬಹಳ ಮುಖ್ಯವಾಗಿ ಪ್ರತಿ ಕ್ಷೇತ್ರದಲ್ಲಿ